ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿ. ಸೊ ಈ ವರ್ಷ ಯಾರ್ಯಾರು ಫಸ್ಟ್ ಪಿ ಯು ಸಿ ಸ್ಟಡಿ ಮಾಡ್ತಾ ಇದ್ದೀರಿ, 2025-26 ಅಕಾಡೆಮಿಕ್ ಇಯರಲ್ಲಿ ನೀವು ಎಕ್ಸಾಮ್ನ ಅಟೆಂಡ್ ಮಾಡಲಿಕ್ಕೆ ಪ್ರಿಪೇರ್ ಆಗ್ತಾ ಇರ್ತೀರಿ. ಸೊ ಅಕೌಂಟೆನ್ಸಿಯಲ್ಲಿ ಟೋಟಲ್ ಆಗಿ 9 ಚಾಪ್ಟರ್ಸ್ಗಳನ್ನ ನೀವು ಕವರ್ ಮಾಡ್ಕೊಳ್ಬೇಕಾಗತ್ತೆ, ಓದಬೇಕಾಗತ್ತೆ. ಯಾವ ಚಾಪ್ಟರಲ್ಲಿ 6 ಮಾರ್ಕ್ಸು 12 ಮಾರ್ಕ್ಸಿನ ಕ್ವಶನ್ಸ್ ಬರುತ್ತೆ ಅನ್ನೋದು ಈಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಫಸ್ಟ್ 2 ಚಾಪ್ಟರ್ ಏನಿದೆ ನಿಮಗೆ ಮಕ್ಕಳೇ, ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್, ಓಕೆನಾ? ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್, ಮತ್ತು ಸೆಕೆಂಡ್ ಚಾಪ್ಟರು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಈ 2 ಚಾಪ್ಟರು ಕಂಪ್ಲೀಟ್ ಆಗಿ ಥಿಯರಿ ಬೇಸ್ ಇರುವಂತಹ ಒಂದು ಚಾಪ್ಟರ್ಸು. ಹಾಗಂತ ಇದನ್ನು ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಈ 2 ಚಾಪ್ಟರ್ಗಳಲ್ಲಿ ಬರುವಂತಹ ಥಿಯರಿ ಕಾನ್ಸೆಪ್ಟ್ಗಳನ್ನು ಕರೆಕ್ಟಾಗಿ ಕವರ್ ಮಾಡಬೇಕಾಗತ್ತೆ. ಡೀಟೇಲ್ ಆಗಿ ಈ 2 ಚಾಪ್ಟರ್ಗಳಲ್ಲಿ ಏನೇನು ಥಿಯರಿ ಕಾನ್ಸೆಪ್ಟ್ ಬರುತ್ತೆ ವಿತ್ ಎಕ್ಸ್ಪ್ಲನೇಷನ್ನು, MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, 1 ಮಾರ್ಕಿಗೆ ಕೇಳುವಂಥ ಕ್ವಶನ್ಸು, 2 ಮಾರ್ಕಿಗೆ ಕೇಳುವಂಥ ಕ್ವಶನ್ಸು ಎಲ್ಲವೂ ಕೂಡ ಡೀಟೇಲ್ ಅಪ್ಲೋಡ್ ಮಾಡಿದ್ದೀನಿ ನಾನು. ಆ ವೀಡಿಯೋಸ್ಗಳನ್ನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ನೆಕ್ಸ್ಟು ನಿಮಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುವಂಥದ್ದು ಎಲ್ಲಿಂದ ಅಂತ ಹೇಳಿದ್ರೆ ಚಾಪ್ಟರ್ 3 ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಫಸ್ಟ್. ಈ ಚಾಪ್ಟರಿಂದ 3rd ಚಾಪ್ಟರಿಂದ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರು, ಬೇಸಿಕ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೇಬೇಕು ನೀವು. ಹಾಗಾದರೆ ಈ ಚಾಪ್ಟರಲ್ಲಿ ಏನೇನು ಕಾನ್ಸೆಪ್ಟ್ ಕವರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಲ ನೋಡ್ಕೊಳ್ಳೋದಾದರೆ, ಫಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಅಕೌಂಟಿಂಗ್ ಈಕ್ವೇಷನ್ನು. ಸೊ ಅಕೌಂಟಿಂಗ್ ಈಕ್ವೇಷನ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ರೀಸನ್ ಏನು ಅಂತ ಹೇಳಿದ್ರೆ 1 ಮಾರ್ಕಿಗೆ ಅಕೌಂಟಿಂಗ್ ಈಕ್ವೇಷನ್ ಒಂದು ಸಿಂಪಲ್ ಫಾರ್ಮುಲಾ ಏನಿದೆ ಅದನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. 2 ಮಾರ್ಕ್ಸಿಗೆ ಸಮ್ ಟೈಮ್ ಪ್ರಾಬ್ಲಮ್ಸ್ ಬರುತ್ತೆ. ಸೆಕೆಂಡ್ ಇಯರ್ ನಿಮಗೆ ಗೊತ್ತಿರುತ್ತೆ, ಈಗ ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡಿರ್ತೀರಿ. 2 ಮಾರ್ಕ್ಸಿಗೂ ಕೂಡ ಥಿಯರಿ ಟಾಪಿಕ್ನ ಕವರ್ ಮಾಡ್ತಾರೆ. ಅದು ಜರ್ನಲ್ ಎಂಟ್ರೀಸ್ ಆಗಿರಬಹುದು. ಈ ರೀತಿ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡುವಾಗ ಅಕೌಂಟಿಂಗ್ ಈಕ್ವೇಷನ್ ಮೇಲೂ ಕೂಡ 2 ಮಾರ್ಕ್ಸಿನ ಕಾನ್ಸೆಪ್ಟನ್ನ ಕವರ್ ಮಾಡುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅಕೌಂಟಿಂಗ್ ಈಕ್ವೇಷನ್ ಮೇಲೆ ಎಗೈನ್ ಮತ್ತು 6 ಮಾರ್ಕ್ಸಿನ ಪ್ರಾಬ್ಲಮ್ನು ಕೇಳ್ಬೋದು. ಹೇಗೆ ಅಂತ ಹೇಳಿದ್ರೆ 3 ಟ್ರಾನ್ಸಾಕ್ಷನ್ಸನ್ನು ಕೊಟ್ಟು, ಈಗ ನಾವು ಜರ್ನಲ್ ಎಂಟ್ರಿ ಮಾಡುವಾಗ ಏನು ಟ್ರಾನ್ಸಾಕ್ಷನ್ಸ್ಗಳನ್ನ ಯೂಸ್ ಮಾಡ್ತೀವಲ್ಲ, ಅದೇ ರೀತಿ 3 ಟ್ರಾನ್ಸಾಕ್ಷನ್ಸ್ನ ಕೊಟ್ಟು ಅದ್ರ ಮೇಲೆ ಅಕೌಂಟಿಂಗ್ ಈಕ್ವೇಷನ್ನ ನೀವು ಕೊಡಿ ಅಂತ ಹೇಳ್ಕೊಂಡು, ಪ್ರಿಪೇರ್ ಮಾಡಿ ಅಂತ ಹೇಳ್ಕೊಂಡು ಕೇಳ್ತಾರೆ. ಸೊ ಹಾಗಾಗಿ ಈ ಅಕೌಂಟಿಂಗ್ ಈಕ್ವೇಷನ್ ಅನ್ನುವಂತಹ ಕಾನ್ಸೆಪ್ಟು 2 ಮಾರ್ಕ್ಸ್ ಆ್ಯಸ್ ವೆಲ್ ಆ್ಯಸ್ 6 ಮಾರ್ಕ್ಸ್ ಎರಡಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಅಕೌಂಟಿಂಗ್ ಈಕ್ವೇಷನ್ 2 ಮಾರ್ಕ್ಸಿಗೆ ಕೇಳುವಂತಹ ಪ್ರಾಬ್ಲಮ್ಸು ಯಾವ ರೀತಿ ಇರುತ್ತೆ ಅನ್ನೋದನ್ನಷ್ಟೇ ನಾನು ಹೇಳ್ತಾ ಇದ್ದೀನಿ. ರೀಸನ್ ಏನು ಅಂತ ಹೇಳಿದರೆ, ನಿಮ್ಮ ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಎಲ್ಲ ಕಾನ್ಸೆಪ್ಟ್ಗಳನ್ನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ನಿಮಗೆ ಚಾಪ್ಟರ್ ವೈಸ್ ಅಂತ ಬಂದಾಗ ಫಸ್ಟು 2 ಚಾಪ್ಟರ್ಸ್ ಥಿಯರಿ ಕಂಪ್ಲೀಟ್ ಆಗಿ ನಿಮಗೆ ಸಿಕ್ಕಿದೆ. ಇವಾಗ ಇಲ್ಲಿ ನಾನು ಅಕೌಂಟಿಂಗ್ ಈಕ್ವೇಷನ್ 2 ಮಾರ್ಕ್ಸಿನ ಕ್ವಶನ್ಸು ಈ ವಿಡಿಯೋದಲ್ಲಿ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅಕೌಂಟಿಂಗ್ ಈಕ್ವೇಷನಿನ ಮೇಲೆ 6 ಮಾರ್ಕ್ಸಿನ ಪ್ರಾಬ್ಲಮ್ ಯಾವ ರೀತಿ ಕೇಳ್ತಾರೆ ಅಂತ ಹೇಳ್ತೀನಿ. ಅದ್ರ ನೆಕ್ಸ್ಟು ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸು 6 ಮಾರ್ಕ್ಸಿಗೆ ಗ್ಯಾರಂಟಿ ಕೇಳುವಂತಹ ಟಾಪಿಕ್ಕು. ಒಂದಿಷ್ಟು ಟ್ರಾನ್ಸಾಕ್ಷನ್ನ ಕೊಟ್ಟು ಅದರಲ್ಲಿ ಕ್ಲಾಸಿಫೈ ಮಾಡಿ ಅಂತ ಕೇಳ್ತಾರೆ. ಹೇಗೆ ಕ್ಲಾಸಿಫೈ ಮಾಡಬೇಕು? ಅಕಾರ್ಡಿಂಗ್ ಟು ಇಂಗ್ಲಿಷ್ ಸಿಸ್ಟಮ್, ಅಂಡರ್ ಇಂಗ್ಲಿಷ್ ಸಿಸ್ಟಮ್ ಪರ್ಸನಲ್, ರಿಯಲ್, ನಾಮಿನಲ್, ಯಾವುದು ಪರ್ಸನಲ್ ಅಕೌಂಟ್ ಆಗುತ್ತೆ, ಯಾವುದು ರಿಯಲ್ ಅಕೌಂಟ್ ಆಗುತ್ತೆ, ಯಾವುದು ನಾಮಿನಲ್ ಅಕೌಂಟ್ ಆಗುತ್ತೆ ಅಂತ ನೀವು ಡಿವೈಡ್ ಮಾಡಬೇಕಾಗತ್ತೆ. ಅಂಡರ್ ಅಮೇರಿಕನ್ ಸಿಸ್ಟಮ್ಮು ಯಾವ್ದು ಅಸೆಟ್ಟು, ಯಾವ್ದು ಲಯಬಿಲಿಟಿ, ಯಾವ್ದು ಎಕ್ಸ್ಪೆನ್ಸು, ಯಾವ್ದು ಲಾಸು, ಯಾವ್ದು ಇನ್ಕಮ್ಮು, ಯಾವ್ದು ಗೇಯ್ನು, ಓಕೆನಾ, ಯಾವ್ದು ಕ್ಯಾಪಿಟಲು, ಈ ರೀತಿಯಾಗಿ ಡಿವೈಡ್ ಮಾಡಬೇಕಾಗತ್ತೆ. ನಿಮ್ಮ ಸೀನಿಯರ್ಸಿಗಾಗಿ ಆಲ್ರೆಡಿ ಈ ಕಾನ್ಸೆಪ್ಟ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಬಟ್ ನಿಮಗೆ ಫ್ರೆಶ್ ಆಗಿ ಇನ್ನೊಂದಿಷ್ಟು ಕಾನ್ಸೆಪ್ಟ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಅಕೌಂಟೆನ್ಸಿ ರಿಲೇಟೆಡು ಪ್ರಾಬ್ಲಮಿಗೆ ಸಂಬಂಧಪಟ್ಟಾಗೆ ಇದು ಫಸ್ಟ್ ವಿಡಿಯೋ. ಬರುವಂತಹ ಎಲ್ಲ ವೀಡಿಯೋಸ್ಗಳು ಇದರ ಲಿಂಕ್ ನಿಮಗೆ ಸಿಗ್ತಾ ಹೋಗುತ್ತೆ. ಇದರ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ. ನೆಕ್ಸ್ಟು ಕ್ಲಾಸಿಫಿಕೇಷನು 6 ಮಾರ್ಕ್ಸಿಗಾದ್ರ ಮೇಲೆ ಈ ಚಾಪ್ಟರಲ್ಲಿ ಕೇಳುವಂಥದ್ದು ಜರ್ನಲ್ ಎಂಟ್ರೀಸು. ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಅಂದ್ರ ಮೇಲೆ ಸಾಕಷ್ಟು ಇನ್ಪುಟ್ಟು ಔಟ್ಪುಟ್ಟು ಎರಡೂ ಕೂಡ ಇರುತ್ತೆ. ರಿಸೀವು ಪೇಮೆಂಟು ಎಲ್ಲ ಕೂಡ ಇರುತ್ತೆ. ಇನ್ಕಮ್ಮು ಔಟ್ಗೋ, ಹೌದಾ? ಅಲ್ಲಿ ಇನ್ಕಮಿಂಗು ಔಟ್ ಗೋಯಿಂಗ್ ಆಗುವಂತಹ ಟೈಮಲ್ಲಿ ಏನೇನು ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಕ್ಯಾಶ್ ಬರ್ತಾ ಇದೆಯೋ ಹೋಗ್ತಾ ಇದೆಯೋ, ಬಿಸ್ನೆಸ್ಸಿಗೆ ಕ್ಯಾಶ್ ಬಂತಾ ಇಲ್ಲ ಹೋಯ್ತಾ, ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸ್ ಆಯಿತಾ ಲಾಸ್ ಆಯಿತಾ, ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ನಾವು ಕವರ್ ಮಾಡಿಕೊಂಡು ಜರ್ನಲ್ ಎಂಟ್ರೀಸ್ನ ಪ್ರಿಪೇರ್ ಮಾಡ್ತೀವಿ. 12 ಮಾರ್ಕ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾನು ಹೇಳೋದು ಅರ್ಥ ಆಗ್ತಿದೆಲ್ಲ? ಅಕೌಂಟಿಂಗ್ ಈಕ್ವೇಷನ್ ಮೇಲೆ 2 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ಗೆ ನೀವು ರೆಡಿ ಇರಬೇಕಾಗತ್ತೆ. ನೆಕ್ಸ್ಟು 6 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ಗೆ ನೀವು ರೆಡಿ ಇರಬೇಕಾಗತ್ತೆ. ನೆಕ್ಸ್ಟು ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸಲ್ಲಿ ಇಂಗ್ಲಿಷ್ ಸಿಸ್ಟಮ್, ಅಮೇರಿಕನ್ ಸಿಸ್ಟಮ್ ಎರಡರಲ್ಲಿ ಒಂದು ಗ್ಯಾರಂಟಿ ಇರುತ್ತೆ ಎಕ್ಸಾಮಲ್ಲಿ, ಅಲ್ಲಿ ನೀವು ಪ್ರಿಪೇರ್. ಇದು ತುಂಬ ಈಸಿ ಕಾನ್ಸೆಪ್ಟ್ ನಿಮಗೆ. ನೆಕ್ಸ್ಟು ಜರ್ನಲ್ ಎಂಟ್ರಿ ಬಂದಾಗ ಇದು 12 ಮಾರ್ಕ್ಸಿನ ಕ್ವಶನು. ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನು ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ಕು. ತುಂಬ ಈಸಿ ಇರುತ್ತೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟು ಅದು ಬಂದರೆ ನಿಮಗೆ ಲೆಡ್ಜರು. ಸೊ ಸದ್ಯಕ್ಕೆ ಲೆಡ್ಜರು ನಿಮಗೆ ಅಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಏನೂ ಇಲ್ಲ.
ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಕ್ವೆಶನ್ಸ್ ನಿಮಗೆ ಆಪ್ಷನ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಸಬ್ಸಿಡಿಯರಿ ಬುಕ್ಸ್ ಆಗಿರಬಹುದು ಅಥವಾ ಫೈನಲ್ ಅಕೌಂಟ್ ಆಗಿರ್ಬೋದು, ಆಪ್ಷನ್ಸ್ ಜಾಸ್ತಿ ಇರೋದ್ರಿಂದ ಕೊಡುವಂಥ ಕ್ವಶನ್ಸಲ್ಲಿ ನೀವು ಜಸ್ಟ್ 3 ಕ್ವಶನ್ಸಿಗೆ ಆನ್ಸರ್ ಮಾಡಬೇಕಾಗಿರೋದ್ರಿಂದ ಆಪ್ಷನ್ಸ್ ಇರುತ್ತೆ. ಲೆಡ್ಜರ್ ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಕಾನ್ಸೆಪ್ಟ್, ಬಟ್ ಜರ್ನಲ್ ಎಂಟ್ರಿ ಅಂತೂ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಇದರಲ್ಲಿ ಬರುವಂತಹ ಥಿಯರಿ ಕಾನ್ಸೆಪ್ಟ್ಗಳು ಕವರ್ ಮಾಡ್ಕೊಳ್ಬೇಕಾಗತ್ತೆ. MCQ, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್, ಟ್ರೂ ಆರ್ ಫಾಲ್ಸ್, 1 ಮಾರ್ಕ್ 2 ಮಾರ್ಕ್ಸ್ ಎಲ್ಲವೂ ಕೂಡ ಕವರ್ ಮಾಡಬೇಕು. ಯಾವುದೋ ಒಂದು ವಿಡಿಯೋನ ನೋಡಿಕೊಂಡು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡ್ರೆ ಅದು ರಾಂಗ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಬೇಕಾಗತ್ತೆ. ಸೊ ನಾನು ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟಲ್ಲಿ ಒಂದು ಲಿಂಕನ್ನು ಪಿನ್ ಮಾಡಿರ್ತೀನಿ. ಅದೇನು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಫಸ್ಟ್ 2 ಚಾಪ್ಟರ್ಗೆ ಸಂಬಂಧಪಟ್ಟಾಗಿ ಥಿಯರಿ ಟಾಪಿಕ್ಸ್ ಏನಿದೆ ಅನ್ನೋದನ್ನು ಕವರ್ ಮಾಡಿರ್ತೀನಿ. ಸೊ ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಕೌಂಟಿಂಗ್ ಈಕ್ವೇಷನ್ ಮೇಲೆ ಕೇಳುವಂತಹ 2 ಮಾರ್ಕ್ಸಿನ ಕ್ವಶನ್ಸು ಯಾವ ರೀತಿಯಾಗಿ ಕೇಳ್ತಾರೆ, ಓಕೆನಾ. 2 ಮಾರ್ಕ್ಸ್ ಅಂತ ನೆಗ್ಲೆಕ್ಟ್ ಮಾಡಬಾರ್ದು, ಯಾಕಂದರೆ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಲೇಬೇಕು. ಇಲ್ಲಿ ಅರ್ಥ ಆದ್ರಷ್ಟೇ 6 ಮಾರ್ಕ್ಸ್ ಮಾಡಲಿಕ್ಕೆ ಸಾಧ್ಯ, ಓಕೆನಾ. ಹಾಗಾದರೆ ಅಕೌಂಟಿಂಗ್ ಈಕ್ವೇಷನ್ ಅಂತ ಹೇಳಿದ್ರೆ ಏನು, ಅಕೌಂಟಿಂಗ್ ಈಕ್ವೇಷನ್ ಫಾರ್ಮುಲಾ ಏನು ಅನ್ನೋದನ್ನು ನೋಡೋದಾದರೆ, ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಬಿಸ್ನೆಸ್ಸಲ್ಲಿ ಅಸೆಟ್ಸ್ ಕೂಡ ಇರುತ್ತೆ, ಲಯಬಿಲಿಟೀಸ್ ಕೂಡ ಇರುತ್ತೆ. ಒಂದು ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಅಸೆಟ್ಸ್ ಇಂಪಾರ್ಟೆಂಟು, ಸೇಮ್ ಟೈಮ್ ಬಿಸ್ನೆಸ್ಸಿಗೆ ನಾವು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಬೇಕು. ವಿತೌಟ್ ಕ್ಯಾಪಿಟಲ್ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಎಲ್ಲ ಟೈಮು ಕೂಡ ನಮ್ಮ ಹತ್ರನೇ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡೋದಕ್ಕಿರಲ್ಲ. ನಾವು ಔಟ್ಸೈಡರ್ಸ್ನ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅದು ಕ್ರೆಡಿಟರ್ಸ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು, ಇವ್ರ ಮೇಲೆಲ್ಲ ನಾವು ಡಿಪೆಂಡ್ ಆಗಿರ್ತೀವಿ. ಹಾಗಾಗಿ ಒಂದು ಬಿಸ್ನೆಸ್ಸಲ್ಲಿ ಇರುವಂತಹ ಅಸೆಟ್ಸು ಬಿಸ್ನೆಸ್ಸಿನ ಕ್ಯಾಪಿಟಲ್ ಮತ್ತು ಲಯಬಿಲಿಟಿಗೆ ಈಕ್ವಲ್ ಆಗಿರುತ್ತೆ, ಓಕೆನಾ. ಸೊ ಈ ಅಸೆಟ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಬಿಸ್ನೆಸ್ಸಲ್ಲಿ ಇರುವಂತಹ ಕ್ಯಾಪಿಟಲ್ ಮತ್ತು ಲಯಬಿಲಿಟಿಯನ್ನು ಆ್ಯಡ್ ಮಾಡಬೇಕು. ಅಸೆಟ್ಸ್ ಬೇಕು ಅಂತ ಹೇಳಿದ್ರೆ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿಯನ್ನು ಆ್ಯಡ್ ಮಾಡಬೇಕು. ಅದೇ ನಿಮಗೆ ಕ್ಯಾಪಿಟಲ್ ಬೇಕು, ಅವ್ರು ಹೇಳ್ತಾರೆ, ಕ್ವಶನ್ ಕೊಟ್ಟಿರ್ತಾರೆ ನಿಮಗೆ, ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಿ ಅಂತ ಅವ್ರೇನಾದರೂ ಕೇಳಿದರೆ ನೀವೇನು ಮಾಡಬೇಕು, ಅಸೆಟ್ಸಲ್ಲಿ ಟೋಟಲ್ ಆಗಿ ಬಿಸ್ನೆಸ್ಸಲ್ಲಿ ಇರುವಂತಹ ಅಸೆಟ್ಸಲ್ಲಿ ಲಯಬಿಲಿಟಿಯನ್ನು ಮೈನಸ್ ಮಾಡಬೇಕು. ಲಯಬಿಲಿಟಿಯನ್ನು ಮೈನಸ್ ಮಾಡಿದರೆ ನಿಮಗೇನು ಸಿಗುತ್ತೆ, ಕ್ಯಾಪಿಟಲ್ ಸಿಗುತ್ತೆ. ಅದೇ ರೀತಿಯಾಗಿ ಅವ್ರು ಏನು ಮಾಡಿದರು, ನಿಮಗೆ ಲಯಬಿಲಿಟಿಯನ್ನೇ ಎಷ್ಟು ಅಂತ ಕೇಳಿದರು ಅಂತ ಅಂದ್ಕೊಳ್ಳಿ. ಲಯಬಿಲಿಟಿಯನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಅಸೆಟ್ಸಲ್ಲಿ ನೀವೇನು ಮಾಡಬೇಕು, ಕ್ಯಾಪಿಟಲ್ನ ಲೆಸ್ ಮಾಡಬೇಕು. ಸೊ ನೀವಿಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ಈಕ್ವೇಷನ್ ಯಾವುದು ಅಂತ ಹೇಳಿದ್ರೆ ಇದು, ಅಸೆಟ್ಸ್ ಈಸ್ ಈಕ್ವಲ್ ಟು ದ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಬಿಸ್ನೆಸ್ಸಲ್ಲಿ ಇರುವಂತಹ ಕ್ಯಾಪಿಟಲು ಮತ್ತು ಲಯಬಿಲಿಟಿಯನ್ನು ಆ್ಯಡ್ ಮಾಡಿದ್ರೆ ನಮಗೆ ಅಸೆಟ್ ಸಿಗುತ್ತೆ. ಹಾಗಾದರೆ ಕ್ಯಾಪಿಟಲ್ ಬೇಕು ಅಂತ ಹೇಳಿದ್ರೆ ನೋಡ್ಕೊಳ್ಳಿ, ಇಲ್ಲಿ ಕ್ಯಾಪಿಟಲ್ ಬೇಕು ಅಂದರೆ ಅಸೆಟ್ಟಲ್ಲಿ ಲಯಬಿಲಿಟಿ ಕಳಿಬೇಕು, ಲಯಬಿಲಿಟಿ ಬೇಕು ಅಂತ ಹೇಳಿದ್ರೆ ಅಸೆಟ್ಟಲ್ಲಿ ಕ್ಯಾಪಿಟಲ್ನ ಕಳಿಬೇಕು, ಓಕೆನಾ. ಸೊ ಇದು ನಿಮಗೆ ಈ ಒಂದು ಈಕ್ವೇಷನ್ ಗೊತ್ತಿದ್ರೆ ಇದೆರಡು ಫಾಲೋ ಮಾಡ್ಬೋದು. ಹಾಗಾದರೆ 2 ಮಾರ್ಕ್ಸಿನ ಕ್ವಶನ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಎ ಟ್ರೇಡರ್, ಒಬ್ಬ ಟ್ರೇಡರು, ಎ ಟ್ರೇಡರ್ ಹ್ಯಾಸ್ ಅಸೆಟ್ಸ್ ವರ್ತ್ ರುಪೀಸ್ 1 lakh. ಎಷ್ಟಿದೆಯಂತೆ ಅಸೆಟ್ಟು, 1 lakh rupees ಅಸೆಟ್ ಇದೆ, ಗೊತ್ತಾಗ್ತಿದೆಯಲ್ಲ. ಟ್ರೇಡರ್ ಹ್ಯಾಸ್ ಅಸೆಟ್ಸ್ ವರ್ತ್ ರುಪೀಸ್ 1 lakh ಆ್ಯಂಡ್ ಹಿಸ್ ಲಯಬಿಲಿಟೀಸ್ ಆರ್, ಲಯಬಿಲಿಟಿ ಕೊಟ್ಟಿದ್ದಾರೆ ಎಷ್ಟು, 60,000. ಫೈಂಡ್ ಔಟ್ ಹಿಸ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ. ನಿಮಗೆ ಏಕದಮ್ ಒಂದ್ಸಲ ನಿಮಗೆ ಕನ್ಫ್ಯೂಸ್ ಆಯಿತು ಅಂತ ಹೇಳಿದರೆ ನೀವೇನು ಮಾಡಿ, ಮಾಮೂಲಿ ಈಕ್ವೇಷನ್ ಅಂತೂ ನಿಮಗೆ ಗೊತ್ತಿರುತ್ತಲ್ವಾ, ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ನಾವೇನು ಮಾಡ್ಬೋದು, ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಅಂತ ಹೀಗೆ ಬರ್ಕೊಡ್ಬೋದು. ಸೊ ಅವರು ಕೊಟ್ಟಿರುವಂತಹ ಪ್ರಕಾರ ಅಸೆಟ್ಟು 1 lakh ಇದೆ ಅಂತ ಕೊಟ್ಟಿದ್ದಾರೆ. ಸೊ ಏನು ಮಾಡೋಣ, ಅಸೆಟ್ಟು 1 lakh, ಓಕೆನಾ, ಈಕ್ವಲ್ಸ್ ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಅಂದರೆ ಅಸೆಟ್ ಕೊಟ್ಟಿದ್ದಾರೆ 1 lakh. ಅವ್ರು ಹೇಳಿರೋದೇನು, ಫೈಂಡ್ ಔಟ್ ಹಿಸ್ ಕ್ಯಾಪಿಟಲ್ ಅಂದರೆ ಕ್ಯಾಪಿಟಲ್ ನಮಗೆ ಗೊತ್ತಿಲ್ಲ, ಪ್ಲಸ್ ಲಯಬಿಲಿಟಿ ಅವ್ರು ಕೊಟ್ಟಿದ್ದಾರೆ ಎಷ್ಟು, 60,000 ಅಂದರೆ ಅಸೆಟ್ 1 lakh ಇದೆ. ಸೊ ಅಸೆಟ್ 1 lakh ಆಗಬೇಕು ಅಂತ ಹೇಳಿದ್ರೆ ಕ್ಯಾಪಿಟಲು ಲಯಬಿಲಿಟಿ ಎರಡು ಸೇರಿದ್ರು 1 lakh ಆಗುತ್ತೆ. ಲಯಬಿಲಿಟಿ ಆಲ್ರೆಡಿ 60,000 ಇರೋದ್ರಿಂದ ಸೊ ಈಗ 1 lakh ಆಗಬೇಕು ಅಂತ ಹೇಳಿದ್ರೆ ಕ್ಯಾಪಿಟಲ್ ಎಷ್ಟಾಗಬೇಕು ಅಂತ ಹೇಳಿದ್ರೆ 40,000 ಪ್ಲಸ್ ಇಲ್ಲಿ ಮಾಮೂಲಿ 60,000 ಏನಿದೆ ಅದು ಹಾಗೆ ಇರುತ್ತೆ. ಈಗ ನೋಡಿ 60, 40, 1 lakh ಆಯಿತು, ಹೌದಾ. ಅಂದರೆ ಇಲ್ಲಿ 1 lakh ಬರಬೇಕು ಅಂದರೆ ಇಲ್ಲಿ ಆಲ್ರೆಡಿ 60,000 ಇರೋದ್ರಿಂದ ನಾವು 40,000ನ ಆ್ಯಡ್ ಮಾಡಬೇಕಾಗತ್ತೆ. ಎಲ್ಲಿ, ಈ ಫಾರ್ಮುಲಾನ ಅಪ್ಲೈ ಮಾಡಿದಾಗ. ಬಟ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಈಗ ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಹೇಗೋ, ನಿಮಗೇನಾದರೂ ಕ್ಯಾಪಿಟಲ್ ಬೇಕು ಅಂತ ಹೇಳಿದ್ರೆ ಅಸೆಟ್ಟಲ್ಲಿ ಲಯಬಿಲಿಟಿಯನ್ನು ಮೈನಸ್ ಮಾಡಿ, ಲಯಬಿಲಿಟಿ ಬೇಕು ಅಂತ ಹೇಳಿದ್ರೆ ಅಸೆಟ್ಟಲ್ಲಿ ಕ್ಯಾಪಿಟಲ್ನ ಮೈನಸ್ ಮಾಡಿ ಅಂತ ಹೇಳಿದ್ದೆ. ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ಫೈಂಡ್ ಔಟ್ ಹಿಸ್ ಕ್ಯಾಪಿಟಲ್
ಎಷ್ಟು ಕೇಳಿದ್ದಾರೆ. ಹಾಗಾದರೆ ನೀವೊಂದು ಕೆಲಸ ಮಾಡಿ, ಆ ಫಾರ್ಮುಲಾನ ಹಾಕ್ಕೊಳ್ಳಿ. ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ ಮೈನಸ್ ಲಯಬಿಲಿಟಿ ಹಾಕ್ಕೊಳ್ಳಿ. ಅಸೆಟ್ಟು ಅವ್ರ ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದ್ದಾರೆ, 1,00,000 ರೂಪೀಸ್ ಕೊಟ್ಟಿದ್ದಾರಲ್ವ, ಆ 1,00,000 ರೂಪೀಸ್ನ ಹಾಗೆ ಬರ್ಕೊಳ್ಳಿ. ಮೈನಸ್ಸಿಗೆ ಮೈನಸ್ ಬರ್ಕೊಳ್ಳಿ. ಲಯಬಿಲಿಟಿ ಅವ್ರು ಎಷ್ಟು ಕೊಟ್ಟಿದ್ದಾರೆ, 60,000 ಕೊಟ್ಟಿದ್ದಾರೆ, ಆ 60,000ನ ಬರ್ಕೊಳ್ಳಿ. ಸೊ 1,00,000ಅಲ್ಲಿ 60,000 ಹೋದರೆ ಎಷ್ಟಾಯಿತು, 40,000. ಸೊ ಯಾವ ರೀತಿ ಮಾಡಿದರೂ ಕೂಡ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ ಅಲ್ವಾ, ನೋಡ್ಕೊಂಡ್ರಾ? ಹಾಗಾದರೆ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಓಕೆ, ಸೆಕೆಂಡ್ ಪ್ರಾಬ್ಲಮ್. ಮಿಸ್ಟರ್ ಎಕ್ಸ್ ಎ ಟ್ರೇಡರ್ ಹ್ಯಾಸ್ ಅಸೆಟ್ಸ್ ವರ್ತ್ rupees 2 lakh. ಅಸೆಟ್ ಎಷ್ಟಿದೆಯಂತೆ, 2 lakh. ಆ್ಯಂಡ್ ಹಿಸ್ ಕ್ಯಾಪಿಟಲ್ ಈಸ್ rupees 1,20,000. ಫೈಂಡ್ ಔಟ್ ಹಿಸ್ ಲಯಬಿಲಿಟಿ ಅಂತ ಕೇಳಿದ್ದಾರೆ. ಸೊ ನಮ್ಮ ಬೇಸಿಕ್ಕಾಗಿ ನಮ್ಮ ಫಾರ್ಮುಲಾ ಏನು, ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಅಸೆಟ್ ಅವ್ರು ಕೊಟ್ಟಿದ್ದಾರೆ, ಅಸೆಟ್ ವರ್ತ್ ರೂಪೀಸ್ ಎಷ್ಟು ಕೊಟ್ಟಿದ್ದಾರೆ, 2 lakh ಕೊಟ್ಟಿದ್ದಾರೆ. ಸೊ 2 lakh ಓಕೆನಾ, ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಈಸ್ rupees 1,20,000 ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಬರದೆ ನೆಕ್ಸ್ಟ್ ಪ್ಲಸ್ಸಿಗೆ ಪ್ಲಸ್ಸು. ಲಯಬಿಲಿಟಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಲಯಬಿಲಿಟಿ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಇವಾಗ 2 lakh ಇದೆ ಅಂತ ಹೇಳಿದರೆ, ಈ ಅಸೆಟ್ಟು 2 lakh ಆಗಬೇಕು ಅಂತ ಹೇಳಿದ್ರೆ ಕ್ಯಾಪಿಟಲು ಲಯಬಿಲಿಟಿಯನ್ನು ಆ್ಯಡ್ ಮಾಡಿದಾಗಲೇ 2 lakh ಆಗೋದು. ಹಾಗಾದರೆ ಕ್ಯಾಪಿಟಲ್ 1,20,000 ಆಲ್ರೆಡಿ ಇರೋದ್ರಿಂದ ಇನ್ನು ಎಷ್ಟನ್ನು ಹಾಕಿದ್ರೆ 2 lakh ಆಗುತ್ತೆ, 80,000 ಹಾಕಿದರೆ 2 lakh ಆಗುತ್ತೆ. ಅಲ್ಲಿ 1,20,000 ಪ್ಲಸ್ 80,000 2 lakh ಆಯಿತು. ನಾವು ಈಗ ರೂಲ್ಸ್ ಪ್ರಕಾರನೇ ಹೋಗೋದಾದರೆ ಅಸೆಟ್ಟನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಮಾಡಬೇಕು. ಅದೇ ನಿಮಗೆ ಕ್ಯಾಪಿಟಲ್ಲೇ ಬೇಕು ಅಂತ ಹೇಳಿದ್ರೆ ಅಸೆಟ್ ಮೈನಸ್ ಲಯಬಿಲಿಟಿ ಮಾಡಬೇಕು. ಲಯಬಿಲಿಟಿ ಬೇಕು ಅಂತ ಹೇಳಿದ್ರೆ ಅಸೆಟ್ಟಲ್ಲಿ ಕ್ಯಾಪಿಟಲ್ನ ಕಳಿಬೇಕು. ಕರೆಕ್ಟಾ? ಹಾಗಾದರೆ ನಿಮ್ಗೆ ಬೇಕಾಗಿರೋದೇನಿವಾಗ, ಲಯಬಿಲಿಟಿ ಅಲ್ವಾ. ಸೊ ಅಸೆಟ್ ಮೈನಸ್ ಕ್ಯಾಪಿಟಲ್ ಅಂತ ಬರ್ಕೊಳ್ಳಿ. ಅಸೆಟ್ ಅವ್ರ ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದ್ದಾರೆ, 2 lakh ರೂಪೀಸ್ ಕೊಟ್ಟಿದ್ದಾರೆ. ಆ 2 lakh ರೂಪೀಸ್ನ ಹಾಗೆ ಬರ್ಕೊಳ್ಳಿ. ಬರೆದ್ರಾ? ಮೈನಸ್ಸಿಗೆ ಮೈನಸ್ಸು. ಕ್ಯಾಪಿಟಲ್ ಅವರೇ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 1,20,000 ಕೊಟ್ಟಿದ್ದಾರೆ. ಓಕೆನಾ? ಸೊ 2 lakh-ಅಲ್ಲಿ 1,20,000 ಹೋದರೆ ಎಷ್ಟು ಉಳೀತು, 80,000. ಏನು ಮೇಡಮ್ ಎರಡೆರಡು ಥರ ಹೇಳ್ತಾ ಇದ್ದೀರಿ, ನಮಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದರೆ, ಒಂದೊಂದು ಕಾಲೇಜಲ್ಲಿ ಒಂದೊಂದು ರೀತಿ ಹೇಳಿರ್ತಾರೆ. ಇಲ್ಲಿ ಏನಾಗ್ಬಿಡುತ್ತೆ, ಸಮ್ಟೈಮ್ ನಿಮಗೆ ಈ ಹಿಂದೆ ಒಂದು 2 years ಬ್ಯಾಕು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತ ಕೊಡ್ತಾಯಿದ್ರು. ಇಲ್ಲಿ ಅಸೆಟ್ ಕೊಟ್ಟು ಇಲ್ಲೊಂದು ಡ್ಯಾಶ್ ಕೊಡ್ತಾಯಿದ್ರು, ನೆಕ್ಸ್ಟ್ ಇಲ್ಲೊಂದು ಡ್ಯಾಶ್ ಕೊಡ್ತಾಯಿದ್ರು, ಇಲ್ಲ ಇಲ್ಲಿ ಡ್ಯಾಶ್ ಕೊಡ್ತಾಯಿದ್ರು, ಆ ರೀತಿ ಮಾಡ್ತಾಯಿದ್ರು. ಆವಾಗ ಈ ಮೆಥಡ್ನ ನಾವು ಫಾಲೋ ಮಾಡ್ತಾಯಿದ್ವಿ. ಇದು ಈಸಿ, ಎರಡೂ ಮೆಥಡು ಈಸಿ ಇದೆ, ನೀವು ಅರ್ಥ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾನೀಗ ನೋಡಿ, ಇಲ್ಲಿ ಅಸೆಟ್ ಇದೆ, ಇಲ್ಲಿ ಕ್ಯಾಪಿಟಲ್ಲು ಪ್ಲಸ್ ಲಯಬಿಲಿಟಿ ಅಂತಿದೆ. ಈಗ ಅಸೆಟ್ಟು 20,000 ಅಂತ ಅಂದ್ಕೊಳ್ಳಿ ಮಕ್ಕಳೇ. ಕ್ಯಾಪಿಟಲ್ ನಾನು ಏನು ಮಾಡಿದ್ದೀನಿ, 10,000 ಕೊಟ್ಟಿದ್ದೀನಿ. ಈ ಪ್ಲಸ್ಸಿಗೆ ಪ್ಲಸ್ಸು, ಇಲ್ಲಿ ಡ್ಯಾಶ್ ಇದೆ. ಹಾಗಾದರೆ ಈ ಡ್ಯಾಶಲ್ಲಿ ಆನ್ಸರ್ ಎಷ್ಟಾಗುತ್ತೆ ಅಂದರೆ, ಅಸೆಟ್ 20,000 ಆಗಬೇಕು ಅಂದರೆ ಕ್ಯಾಪಿಟಲ್ ಲಯಬಿಲಿಟಿ ಆ್ಯಡ್ ಆಗಲೇಬೇಕಲ್ವಾ. ಇಲ್ಲಿಗೆ 20,000 ಇದೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟಾಗಬೇಕೀಗ, 10,000 ಆಗಬೇಕು. ಅಂದರೆ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಸೇರಿ ಅಸೆಟ್ಟು. ಇವಾಗ ಏನು ಮಾಡ್ತೀನಿ, ಅಸೆಟ್ಟೇ ಡ್ಯಾಶ್ ಕೊಟ್ಬಿಡ್ತೀನಿ, ಕ್ಯಾಪಿಟಲ್ಲು 10,000 ಕೊಡ್ತೀನಿ ನಿಮಗೆ. ಓಕೆನಾ? ನೆಕ್ಸ್ಟು ಲಯಬಿಲಿಟಿ 20,000 ಕೊಡ್ತೀನಿ. ಅಂದರೆ ಕ್ಯಾಪಿಟಲು ಲಯಬಿಲಿಟಿ ನಾನು ಕೊಟ್ಟಿದ್ದೀನಿ, ನೀವು ಅಸೆಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಫೈಂಡ್ ಔಟ್ ಮಾಡ್ತೀರಿ, 10 + 20 ಎಷ್ಟಾಯಿತು, 30,000 ಆಯಿತು. ಈ ರೀತಿ, ಹೌದಾ? ಇವಾಗ ಅಸೆಟ್ಟು 20,000 ಅಂತ ನಾನು ಕೊಟ್ಟಿರ್ತೀನಿ ನಿಮಗೆ. ಓಕೆನಾ? ಇಲ್ಲಿ ಕ್ಯಾಪಿಟಲ್ನ ಕಂಡುಹಿಡಿರಿ ಅಂತ ಹೇಳಿರ್ತೀನಿ, ಲಯಬಿಲಿಟಿ 5,000 ಅಂತ ಕೊಟ್ಟಿರ್ತೀನಿ. ಅಂದರೆ ಇಲ್ಲಿಗೆ 20,000 ಆಗಬೇಕು ಅಂದರೆ ಲಯಬಿಲಿಟಿ 5 ಇದೆ. ಸೊ ಇಲ್ಲಿ 20 ಆಗಬೇಕಂದ್ರೆ ಇನ್ನೆಷ್ಟು ಬೇಕು, 15,000 ಬೇಕು. ಸೊ ಈ ರೀತಿ ಅಂದರೆ ನೀವು ಯಾವ ಮೆಥಡ್ ಯೂಸ್ ಮಾಡಿದ್ರೂ ಕೂಡ ನಿಮಗೆ ಆನ್ಸರು ಕರೆಕ್ಟಾಗಿ ಬರುತ್ತೆ. ಓಕೆ, ನೆಕ್ಸ್ಟು ಕ್ಯಾಪಿಟಲ್ಲು ಮತ್ತು ಅಸೆಟ್ಟು ಲಯಬಿಲಿಟಿ ಫೈಂಡ್ ಔಟ್ ಮಾಡೋದು ಹೇಗಂತ ಗೊತ್ತಾಯಿತು. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಟೋಟಲಾಗಿ 3 ಫೈಂಡ್ ಔಟ್ ಮಾಡೋದಕ್ಕೆ ಒಂದೊಂದು ಪ್ರಾಬ್ಲಮ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನಮ್ಮ ಫಾರ್ಮುಲಾ ಗೊತ್ತಿದೆ, ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಈ ಪ್ರಾಬ್ಲಮಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಆನ್ 1/1/2017 ಮಿಸ್ಟರ್ ಮೋಹನ್ಸ್ ಕ್ಯಾಪಿಟಲ್ ವಾಸ್ 1 lakh. ಓಕೆ, ಕ್ಯಾಪಿಟಲ್ ವಾಸ್ 1 lakh, ಕ್ಯಾಪಿಟಲ್ 1 lakh ಕೊಟ್ಟಿದ್ದಾರೆ. ಪ್ಲಸ್ ಆನ್ ದ ಸೇಮ್ ಡೇ ಹಿಸ್ ಲಯಬಿಲಿಟೀಸ್ ವರ್ 80,000. ಲಯಬಿಲಿಟೀಸ್ ಎಷ್ಟಂತೆ, 80,000. ಓಕೆನಾ? ಹಾಗಾದರೆ ಅವ್ರು ಏನು ಹೇಳಿದ್ದಾರೆ, ಫೈಂಡ್ ಔಟ್ ಅಸೆಟ್.
1,00,000 ಪ್ಲಸ್ 80,000 ಎಷ್ಟಾಗುತ್ತೆ? 1,80,000. ಸೊ ಅಸೆಟ್ಸು 1,80,000. ಮತ್ತು ಇದಕ್ಕೆ ಬೇರೆ ರೀತಿ ಹಾಕೋ ಅವಶ್ಯಕತೆ ಇಲ್ಲ. ಫಾರ್ಮುಲಾನೇ ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಅಂದಾಗ ಅವ್ರು ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಲಯಬಿಲಿಟಿ ಕೊಟ್ಟಿದ್ದಾರೆ, ಎರಡನ್ನೂ ಆ್ಯಡ್ ಮಾಡಿದ್ರೆ ನಿಮಗೆ ಅಸೆಟ್ಸು ಸಿಗುತ್ತೆ. ಸೊ ಇದನ್ನು ಯಾವ ರೀತಿಯಾಗಿ ನಿಮಗೆ ಕಾಲಮಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ ಅಸೆಟ್ಸ್ ಈಸ್ ಈಕ್ವಲ್ ಟು ಅಂತ ಕೊಟ್ಟು ಅಸೆಟ್ ಇಲ್ಲಿ ಡ್ಯಾಶ್ ಹಾಕಿ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಅಂತ ಕೊಟ್ಟು ಇಲ್ಲಿ ಈಕ್ವಲ್ಸ್ ಇರುತ್ತೆ. ಇಲ್ಲಿ 1,00,000 ಅಂತ ಇದ್ದಾಗ ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ 80,000 ಇರುತ್ತೆ. ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ಈ ಹಿಂದೆ ತೋರಿಸೋದ್ನಲ್ಲ ಅದೇ ರೀತಿ ಲೆಕ್ಕ ಕೊಟ್ಟರೆ 1,00,000 ಪ್ಲಸ್ 80,000ಗೆ ಟೋಟಲ್ ಎಷ್ಟಾಗುತ್ತೆ? 1,80,000 ಆಗುತ್ತೆ. ಈ ರೀತಿ ಬರೆಯೋದಷ್ಟೇ. ಓಕೆನಾ? ಇದು 2 ಮಾರ್ಕ್ಸಿಗೆ ಯಾವ ರೀತಿಯಾಗಿ ಅಸೆಟ್ ಆಗಿರಬಹುದು, ಕ್ಯಾಪಿಟಲ್ ಆಗಿರಬಹುದು, ಲಯಬಿಲಿಟಿ ಆಗಿರಬಹುದು ಫೈಂಡ್ ಔಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಇದು ಸಿಂಪಲ್ ಇದೆ ಅಂತ ಅನಿಸುತ್ತೆ, 2 ಮಾರ್ಕಿಗೆ ಇಷ್ಟೇ ಇರುತ್ತೆ. ಬಟ್ ಇದೇ ಕಾನ್ಸೆಪ್ಟನ್ನ 6 ಮಾರ್ಕ್ಸಿಗೆ ಇನ್ಕ್ರೀಸ್ ಮಾಡಿದಾಗ ಪ್ರಾಬ್ಲಮಿನ ವೆಯ್ಟೇಜ್ ಹೇಗಾಗುತ್ತೆ, ಯಾವ ರೀತಿ ಪ್ರಾಬ್ಲಮ್ ಕೇಳ್ತಾರೆ, ಯಾವ ರೀತಿ ನೀವು ಬರೀಬೇಕು, ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ನಿಮಗೆ ಅಲ್ಲಿ ಬಿಸ್ನೆಸ್ಸಿಗೆ ಏನು ಬರುತ್ತೆ, ಬಿಸ್ನೆಸ್ಸಿಂದ ಏನು ಹೋಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ನಾಲೆಡ್ಜ್ ಬೇಕಾಗುತ್ತೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ 6 ಮಾರ್ಕ್ಸಿಗೆ ಈ ಒಂದು ಕಾನ್ಸೆಪ್ಟಲ್ಲಿ ಯಾವ ರೀತಿ ಪ್ರಾಬ್ಲಮ್ ಕೇಳ್ತಾರೆ ಆ್ಯಂಡ್ ಅದಕ್ಕೆ ಯಾವ ರೀತಿಯಾಗಿ ಆನ್ಸರ್ನ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಆ ವಿಡಿಯೋನ ಆವಾಗ ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಹೇಳಿರುವಂಥ ಕಾನ್ಸೆಪ್ಟ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಈ ಚಾಪ್ಟರಲ್ಲಿ ಏನೇನು ಕಾನ್ಸೆಪ್ಟ್ ಬರುತ್ತೆ ಅಂತ ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ವೀಡಿಯೋಸ್ಗಳ ನೋಟಿಫಿಕೇಷನ್ ಆಗಿ ಪಲ್ಲವಿ ಟ್ಯುಟೋರಿಯಲ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಕ್ಕಳೇ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.